ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ್ ವಾಯು ಹುದ್ದೆ ಬಗ್ಗೆ ಮಾಹಿತಿನ ನೋಡೋಣ. ಹಾಗೆ ಈ ಹುದ್ದೆ ಬಂದ್ಬಿಟ್ಟು ಹುಡುಗ ಹುಡುಗಿಯರಿಗೆ ಬಿಟ್ಟಿದ್ದಾರೆ. ಸೊ ಇಬ್ಬರು ಆಗ್ಬೋದು, ಮೇಲ್ ಅಂಡ್ ಫಿಮೇಲ್ ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. 2024ರ ಮೊದಲ ಬರ್ತೀನಿ ಅಂತ ಹೇಳ್ಬೋದು ಇಂಡಿಯನ್ ಏರ್ಫೋರ್ಸ್ ಒಳಗಡೆ. ಸೊ ಈಗ ನೋಡೋದಾದ್ರೆ ಇದೊಂದು ಡೇಟ್ ಬಂದ್ಬಿಟ್ಟು ನಿಮಗೆ ಮೊದಲಿಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ ಆಗಲಿ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ನೀವು ಹೋಗಬೇಕಾದಂಥ ವೆಬ್ಸೈಟ್ ಏನಂತಂದರೆ ಅಗ್ನಿಪಥ್ ವಾಯು CDAC.in ಒಳಗಡೆ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಹಾಕಬೇಕು. ತುಂಬ ಜನ ಜಾಯಿನ್ ಇಂಡಿಯನ್ ಏರ್ಫೋರ್ಸಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಸಿಗೋದಿಲ್ಲ. ನಾನು ಹೇಳಿದಂಥ ಈ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಈ ನೋಟಿಫಿಕೇಶನ್ ಬಂದಿದೆ. ಹಾಗೆ ಈ ಒಂದು ಹುದ್ದೆಯ ಡೀಟೇಲ್ಸ್ ನೋಡೋದಾದರೆ ಈ ಒಂದು ಹುದ್ದೆ ಹೆಸರು ಬಂದ್ಬಿಟ್ಟು ಅಗ್ನಿವೀರ್ ವಾಯು ಅಂತ ಹೇಳ್ತೀವಿ. ಸೊ ಏರ್ಫೋರ್ಸ್ ಜಾಬ್ ಇದು X and Y ಗ್ರೂಪ್ನ ಒಂದು ಜಾಬ್ ಆಗಿರುತ್ತೆ. ಯಾರು ಅಪ್ಲೈ ಮಾಡ್ಬೋದಂತ ನೋಡ್ತಾ ಇರ್ಬೋದು. ಹುದ್ದೆ ಹೆಸರು ಬಂದ್ಬಿಟ್ಟು ಅಗ್ನಿವೀರ್ ವಾಯು ಇಂಟೇಕ್ 01 2025 ಒಂದು ಕೋರ್ಸ್ ಆಗಿರುತ್ತೆ ಇದು. ಸೊ ಇದರೊಳಗಡೆ ನಿಮಗೆ ಇದೊಂದು ಆನ್ಲೈನ್ ರಿಜಿಸ್ಟ್ರೇಷನ್ ನೋಡೋದಾದ್ರೆ ಅಪ್ಲಿಕೇಶನ್ ಬಂದ್ಬಿಟ್ಟು 17 ಜನವರಿ 2024ರಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 6ನೇ ತಾರೀಕು ಫೆಬ್ರವರಿ 2024ಕ್ಕೆ ನಿಮಗೊಂದು ಕೊನೆಯ ದಿನಾಂಕವಾಗಿರುತ್ತೆ. ಹಾಗೆ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ 17 ಮಾರ್ಚಿಗೆ ನಡೆಯುತ್ತೆ ಅಂತೇಳಿ. ಕೆಲವೊಂದು ಕಾರಣಗಳಿಂದ ಹಿಂದೆ ಮುಂದೆ ಆಗ್ಬೋದು. ಸೊ ಅವ್ರ ಡೇಟ್ ಕೊಟ್ಟಿರೋದು 17 ಮಾರ್ಚ್ 2024 ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ನೋಟಿಫಿಕೇಶನ್ ನೋಡೋದಾದ್ರೆ ಇದೊಂದು ಎಲಿಜಿಬಿಲಿಟಿ ನೋಡೋಣ. ಎಲಿಜಿಬಿಲಿಟಿ ಬಂದ್ಬಿಟ್ಟು ಡೇಟ್ ಆಫ್ ಒಂದು ಬರ್ತ್ನ ನೋಡೋಣ. ತುಂಬ ಜನಕ್ಕೆ ಇದೇ ಒಂದು ಗೊಂದಲ ಇದೆ. ಡೇಟ್ ಏಜ್ ಲಿಮಿಟ್ ಬಂದ್ಬಿಟ್ಟು ಇದಕ್ಕೆ 17ರಿಂದ 21 ವರ್ಷ ಕೇಳಿದ್ದಾರೆ. ಹಾಗೆ ಡೇಟ್ ಸಹ ಮೆನ್ಷನ್ ಮಾಡಿದ್ದಾರೆ 2 ಜನವರಿ 2004ರಿಂದ 4ರ ಮೇಲೆ. ಹಾಗೆ 2 ಜುಲೈ 2007 ಇದರ ಒಳಗಡೆ ಯಾರು ಡೇಟ್ ಆಫ್ ಬರ್ತ್ ಇದೆನೋ ಅವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ನಮ್ದು 17 ವರ್ಷ ಬಂದರೂ ಬರಲ್ಲ. ಸೊ ಈ ಡೇಟ್ ಆಫ್ ಬರ್ತ್ ಮೇಲ್ಗಡೆ ಇದ್ದರೆ ಮಾತ್ರ ಆಗ್ಬೋದು. ಈಗ 2 ಜನವರಿ 2004 ಕೊಟ್ಟಿದ್ದಾರೆ. ಅದಕ್ಕಿಂತ ಕೆಳಗಿದ್ರೆ ಆಗಲ್ಲ. ಅದಕ್ಕಿಂತ ಮೇಲೆ ಇರೋರು ಯಾರು ಡೇಟ್ ಆಫ್ ಬರ್ತ್ ಇದೋ ಅವ್ರಿಗೆ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಯಾವುದೇ ಒಂದು ಕ್ಯಾಸ್ಟ್ ಇದು ರಿಸರ್ವೇಷನ್ ಇಲ್ಲ. ಎಲ್ರಿಗೂ 21 ವರ್ಷನ ಏಜ್ ಲಿಮಿಟು. ಹಾಗೆ ಅನ್ಮ್ಯಾರಿಡ್ ಆಗಿರಬೇಕು, ಮ್ಯಾರಿಡ್ ಆಗಿರೋ ಆಗಿರೋ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು X ಗ್ರೂಪ್ಗೆ ನೋಡೋಣ. ಅಂದರೆ ಸೈನ್ಸ್ ಸಬ್ಜೆಕ್ಟ್ ಮಾಡಿರೋರು X ಗ್ರೂಪಿಗೆ ಹಾಕ್ಬೋದು. ಸೊ ಈಗ ನೋಡಿ ಸೈನ್ಸ್ ಸಬ್ಜೆಕ್ಟ್ ಮಾಡಿರೋರು ಯಾರ್ಯಾರು ಅಂತ ಯಾವ್ಯಾವ ಸಬ್ಜೆಕ್ಟ್ ಮಾಡಿರ್ಬೇಕಂತೇಳಿ ಕೊಟ್ಟಿದ್ದಾರೆ. ನೀವು +2 ಅಂತಂದರೆ PUC ಒಳಗಡೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಇಂಗ್ಲೀಷ್ ಕಂಪಲ್ಸರಿ ಇರಬೇಕು ನೀವು X ಗ್ರೂಪಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಹಾಗೆ ನೀವೊಂದು 50% ಅಗ್ರಿಗೇಟ್ ಆಗಿರಬೇಕು. ಟೋಟಲ್ ನಿಮ್ಮ ಒಂದು PUC ರಿಸಲ್ಟ್ ಪರ್ಸೆಂಟೇಜ್ ಬಂದ್ಬಿಟ್ಟು 50ಗಿಂತ ಮೇಲೆ ಇರಬೇಕು. ಹಾಗೆ ಇಂಗ್ಲೀಷ್ ಸಬ್ಜೆಕ್ಟ್ 50 ಅಂಕಗಳಿಗಿಂತ ಹೆಚ್ಚಿಗೆ ಇರಬೇಕು. ಈಗ ನಮ್ಮ ಕಡೆ ಇಂಗ್ಲೀಷ್ 100 ಮಾರ್ಕ್ಸ್ ಇರುತ್ತೆ. ನೀವು 50ಕ್ಕಿಂತ ಹೆಚ್ಚಿಗೆ ತೆಗೆದಿರಬೇಕು. ನೀವು ಬೇರೆ ಒಂದು ಸಬ್ಜೆಕ್ಟ್ಗಳಲ್ಲಿ ಕಮ್ಮಿ ತೆಗೆದು ನೀವು ಅಗ್ರಿಗೇಟ್ 50% ಇದ್ದರೆ ನಡೆಯುತ್ತೆ. ಆದರೆ ಇಂಗ್ಲೀಷ್ ಒಳಗಡೆ ನೀವು 45 ತೆಗೆದ್ಬಿಟ್ಟು ಓವರಾಲ್ ನೀವು 70% ಬಂದಿದ್ರು ಕೂಡ ನೀವು ಅಪ್ಲಿಕೇಶನ್ ಆಗೋಕ್ಕೆ ಎಲಿಜಿಬಲ್ ಇರೋಲ್ಲ. ಹಾಗಾಗಿ ನಿಮ್ಮ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ 50 ಅಂಕಗಳಿಗಿಂತ ಮೇಲೆ ಇರಬೇಕು. ಹಾಗೆ ಡಿಪ್ಲೊಮಾ ಮಾಡಿರೋರು ಕೊಟ್ಟಿದ್ದಾರೆ. ಯಾವ್ಯಾವ ಡಿಪ್ಲೊಮಾ ಕೋರ್ಸ್ ಇನ್ ಇಂಜಿನಿಯರಿಂಗ್ 3 ವರ್ಷದ ಒಂದು ಡಿಪ್ಲೊಮಾ ಕೋರ್ಸಲ್ಲಿ ಯಾವ್ಯಾವ ಕೋರ್ಸ್ ಅಂತ ಕೊಟ್ಟಿದ್ದಾರೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರೂಮೆಂಟ್ ಟೆಕ್ನಾಲಜಿ. ಸೊ ಈ ಕೋರ್ಸ್ಗಳನ್ನ ಯಾರ್ಯಾರು ಮಾಡಿದ್ರಿ ಈ ಕಾಂಬಿನೇಷನ್ ಮಾಡಿರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಕಸ್ಮಾತ್ ಅವ್ರು ಕೇಳಿದರೆ ನಿಮಗೂ ಸಹ ಏನು ಡಿಪ್ಲೊಮಾದ ಮೇಲೆ ಆಗ್ತಿರೋ ನಿಮ್ಮ ಓವರಾಲ್ ಅಗ್ರಿಗೇಟ್ ಬಂದ್ಬಿಟ್ಟು 50%ಗಿಂತ ಮೇಲೆ ಇರಬೇಕು. ಹಾಗೆ ನಿಮ್ಮ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಏನಿರುತ್ತೆ ನಿಮ್ಮ ಒಂದು ಡಿಪ್ಲೊಮಾ 3 ಇಯರ್ ಕೋರ್ಸಲ್ಲಿ 6 ಸೆಮ್ ಅಲ್ಲಿ ಅಥವಾ 5th ಸೆಮ್ಮಲ್ಲಿ 3rd ಸೆಮ್ಮಲ್ಲಿ ನಿಮ್ಮೊಂದು ಇಂಗ್ಲೀಷ್ ಸಬ್ಜೆಕ್ಟ್ ಇದ್ದರೆ ನೀವು 50% ಅದ ಮೇಲೆ ಇರಬೇಕು 50 ಅಂಕಗಳಿಗಿಂತ. ಅಕಸ್ಮಾತ್ ನೀವು ಇಂಗ್ಲೀಷ್ ಸಬ್ಜೆಕ್ಟ್ ಇಲ್ಲ ನಿಮ್ಮ ಒಂದು ಡಿಪ್ಲೊಮಾ ಕೋರ್ಸಲ್ಲಿ ಅಂತಂದರೆ ನಿಮ್ಮ ಒಂದು ಹಿಂದಿನ ಸ್ಟಡಿ ಏನು ಮಾಡಿರ್ತಾರೆ ಅಥವಾ PUC ಇಲ್ಲ ಅಂತಂದರೆ SSLC ಮಾಡಿರ್ತಾರೆ ಆ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಅದರಲ್ಲಿನ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ 50 ಅಂಕಗಳಿಂದ ಮೇಲೆ ತೆಗೆದಿರಬೇಕು. ಅಂತಂದರೆ ಈ ಡಿಪ್ಲೊಮಾದಿಲ್ಲ ಅಂತಂದರೆ ನೀವು ಹಿಂದಿನ ಒಂದು ಸ್ಟಡಿನ ತೊಗೊತಾರೆ ಅವರು. ಅದರಲ್ಲಿ ಕಂಪಲ್ಸರಿಗೆ 50 ಮೇಲೆ ತೆಗೆದಿರಬೇಕು. ಹಾಗೆ 2 ಇಯರ್ಸ್ ವೊಕೇಶನಲ್ ಕೋರ್ಸ್ ಮತ್ತು ನಾನ್ ವೊಕೇಶನಲ್ ಕೋರ್ಸ್ ಮಾಡಿದ್ರು ಕೂಡ ಈ ಒಂದು ಹುದ್ದೆಗೆ ಹಾಕ್ಬೋದು. ವೊಕೇಶನಲ್ ಕೋರ್ಸ್ ಅಂದರೆ ಅವರು ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಮಾಡಿ ಆ ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ತಾರೆ, ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನ. ಅದರಲ್ಲಿ ತುಂಬ ಟ್ರೇಡ್ಗಳು ಬರುತ್ತೆ. ಪ್ಲಂಬರ್ ಬರುತ್ತೆ, ಎಲೆಕ್ಟ್ರಿಷಿಯನ್, ಎಲ್ಲ ಬೇಜಾನಿದೆ, ಫೋಟೋ ಲ್ಯಾಬ್, ಡಿಸೈನ್ ವರ್ಕರ್, ಈ ಥರ ತುಂಬ ಇರುತ್ತೆ. ವೊಕೇಶನ್ ಮತ್ತು ನಾನ್ ವೊಕೇಶನಲ್ ಈ ಸರ್ಟಿಫಿಕೇಟ್ಗಳು ಯಾರ ಹತ್ರ ಇರುತ್ತೆ ಇವರು ಸಹ ಇದಕ್ಕೆ ಹಾಕ್ಬೋದು. ಹಾಗೆ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ ಅಂದರೆ ಯಾರು ಸೈನ್ಸ್ ಮಾಡಿಲ್ಲ ಅಂತಂದರೆ ನಮ್ಮ ಕಾಮರ್ಸ್ ಮಾಡಿರೋರು, ಆರ್ಟ್ಸ್ ಮಾಡಿರೋರು, ಎಜುಕೇಷನ್ ಮಾಡಿರೋರು ಇವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇವರಿಗೂ ಸಹ ಓವರಾಲ್ ಬಂದ್ಬಿಟ್ಟು ಅಗ್ರಿಗೇಟ್ ಬಂದ್ಬಿಟ್ಟು ನಿಮ್ಮೊಂದು PUC ಪರ್ಸೆಂಟೇಜ್ ಸೆಕೆಂಡ್ PUC ಒಳಗಡೆ 50ಗಿಂತ ಹೆಚ್ಚಿಗೆ ಇರಬೇಕು. ಹಾಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 50ಗಿಂತ ಮೇಲೆ ಇರಬೇಕು. ನಿಮ್ಮ ಅಕೌಂಟ್ಸಲ್ಲಿ ನೀವು ಎಷ್ಟಾದರೂ ತೆಗೀರ 30 ತೆಗೆದು ನೀವು ನಡೆಯುತ್ತೆ. ಬಟ್ ಇಂಗ್ಲೀಷ್ ಒಳಗಡೆ ನೀವು 50ಗಿಂತ ಮೇಲೆ ತೆಗೆದಿರಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಎಜುಕೇಷನ್ ನೀವೊಂದು ಎಲ್ಲ ರೆಕಗ್ನೈಸ್ ಬೋರ್ಡಿಂದ ಯೂನಿವರ್ಸಿಟಿಯಿಂದ ಇದಾಗಬೇಕು. ಓಪನ್ ಯೂನಿವರ್ಸಿಟಿ ಆ ಥರ ಫೇಕ್ ಡಾಕ್ಯುಮೆಂಟ್ಗಳು ನಡೆಯಲ್ಲ. ಒಂದು ಸರ್ಟಿಫೈಡ್ ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಸೊ ಎಲ್ಲ ಅಪ್ರೂವ್ ಆಗುತ್ತೆ. ಸ್ಕ್ಯಾನ್ ನಿಮ್ಮದೊಂದು ವೆರಿಫಿಕೇಷನ್ ಹೋಗುತ್ತೆ. ಇದರಲ್ಲಿ ಏನು ಸ್ಕ್ಯಾಮ್ ಆಗೋಲ್ಲ. ಹಾಗೆ ಇದೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡೋದಾದರೆ
ಹುಡುಗರಿಗೆ ಬಂದುಬಿಟ್ಟು ಹೈಟ್ ತುಂಬ ಕೇಳಿದ್ದಾರೆ. ಹುಡುಗರಿಗೆ ಬಂದುಬಿಟ್ಟು 152.5 ಸೆಂಟಿಮೀಟರ್ ಕೇಳಿದ್ದಾರೆ. ಹಾಗೆ ಹುಡುಗಿಯರಿಗೆ ಬಂದುಬಿಟ್ಟು 152 ಸೆಂಟಿಮೀಟರ್ನ ಕೇಳಿದ್ದಾರೆ. ನಮ್ಮ ಕರ್ನಾಟಕದವ್ರಿಗೆ ಈ ಹೈಟ ಫಿಕ್ಸ್. ಈ 147 ಸೆಂಟಿಮೀಟರ್ ಇದೆ. ಇದು ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಮತ್ತು ಉತ್ತರ ಕನ್ನಡ ಉತ್ತರಾಖಂಡ್ ನಾರ್ತ್ ಈಸ್ಟ್ ರೀಜನಲ್ಲಿ ಏನಿದ್ದಾರೋ ಅವರಿಗೆ. ನಮಗೆ ಮಾತ್ರ 152.5 ಬಾಯ್ಸಿಗಿದೆ, ಹಾಗೆ 152 ಗರ್ಲ್ಸಿಗಿದೆ. ಹಾಗೆ ನೆಕ್ಸ್ಟ್ ವೇಟ್ ಬಂದುಬಿಟ್ಟು ನಿಮ್ಮ ಹೈಟಿಗೆ ತಕ್ಕನಂಗೆ ವೇಟ್ ಇರಬೇಕು. ಹೈಟ್ ಚಾರ್ಟ್ ಅಂತ ನೀವು ನೆಟ್ಟಲ್ಲಿ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಹೈಟು ಏಜಿಗೆ ತಕ್ಕನಂಗೆ ವೇಟ್ ಇರುತ್ತೆ. ಅಷ್ಟಿಗೆ ಒಂದು 5ರಿಂದ 6 kg ಹೆಚ್ಚು ಕಮ್ಮಿ ಇದ್ದರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಬಾಯ್ಸಿಗೆ ಬಂದುಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ. ಸೊ ಚೆಸ್ಟ್ ಬಂದುಬಿಟ್ಟು 77 ಸೆಂಟಿಮೀಟರ್ ಇರಬೇಕು. ಹಾಗೆ ಎಕ್ಸ್ಪ್ರೆಷನ್ ಬಂದುಬಿಟ್ಟು 5 ಸೆಂಟಿಮೀಟರ್ ನೀವು ಶೋ ಮಾಡಬೇಕಾಗುತ್ತೆ. ನಿಮ್ಮೊಂದು ಎದೆ ಸುತ್ತಳತೆ 77 ಸೆಂಟಿಮೀಟರ್ ಇರಬೇಕು. ಅಲ್ಲಿ ಅವ್ರು ಉಪ್ಸಕ್ಕೆ ಹೇಳಿದ್ರೆ ನೀವು 5 ಸೆಂಟಿಮೀಟರ್ನ ನೀವು ಉಪ್ಪಿಸ್ಬೇಕಾಗುತ್ತೆ. ಇದಾದ ನಂತರ ಮೆಡಿಕಲ್ ಇರುತ್ತೆ. ಹಿಯರಿಂಗ್ ಎಲ್ಲ ನಿಮಗೆ ಟೆಸ್ಟ್ ನಡೆಯುತ್ತೆ ನಾರ್ಮಲ್ ಆಗಿ. ಒಂದು 6 ಮೀಟರಿಂದ ಒಂದು ವರ್ಡ್ಗಳನ್ನ ಹೇಳ್ತಾರೆ, ಅದನ್ನು ಕೇಳೋದು ಈ ರೀತಿ ಇರುತ್ತೆ. ಅವೆಲ್ಲ ನಾರ್ಮಲ್ ಆಗಿರುತ್ತೆ. ಬಟ್ ಮೆಡಿಕಲ್ ಇದರೊಳಗಡೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಆರ್ಮಿದು ಎಷ್ಟು ಸ್ಟ್ರಾಂಗು ಅದಕ್ಕಿಂತ 1% ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಏರ್ ಫೋರ್ಸ್ ಆಗಲಿ ನೇವಿನೇ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿರಿ. ಹಾಗೆ ಟ್ಯಾಟೋ ರೂಲ್ಸ್ ಕೂಡ ಸೇಮ್ ಇಂಡಿಯನ್ ಆರ್ಮಿ ಒಳಗಡೆ ಏನಿದೆ ಅದೇ ಟ್ಯಾಟೋ ರೂಲ್ಸ್ ಇದರಲ್ಲಿ ಸಹ ಅಪ್ಲೈ ಆಗುತ್ತೆ. ಹಾಗೆ ಇದರೊಂದು ಟರ್ಮ್ ಕಂಡೀಷನ್ ನೋಡೋದಾದ್ರೆ ಸೇಮ್ ಇದು ಅಗ್ನಿವೀರ್ ಪ್ಲಾನ್ ಆಗಿರುತ್ತೆ. ನಿಮ್ಮೊಂದು 4 ವರ್ಷದ ಒಂದು ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ ಪ್ಯಾಕೇಜ್ ನಿಮಗೆ ಗೊತ್ತಿದೆ. ಮೊದಲೇ ವರ್ಷ 30,000 ಇರುತ್ತೆ, ನೆಕ್ಸ್ಟ್ ಇಯರ್ 33,000 ಆಗುತ್ತೆ, 35,000 ಆಗುತ್ತೆ, ಲಾಸ್ಟ್ ಇಯರ್ ನಿಮ್ಗೆ 40,000. ಇದು ಓದು ವಿಡಿಯೋದಲ್ಲಿ ಏನು ಮಾಡೋದು ಅದೇ ಶೆಡ್ಯೂಲಲ್ಲಿ ಇರುತ್ತೆ. ಏನು ಚೇಂಜ್ಮೆಂಟ್ ಇಲ್ಲ ಇದರೊಳಗಡೆ, ಅಗ್ನಿವೀರ್ ಪ್ಲಾನೇ ಇರುತ್ತೆ. ಓಕೆ, ಇದರೊಂದು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಮೊದಲೇದಾಗಿ ಫೇಸ್ 1 ಇರುತ್ತೆ. ನಿಮಗೆ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ. ಇಂಗ್ಲೀಷ್ ಹಾಗೆ ಹಿಂದಿ ಒಳಗಡೆ ಈ ಒಂದು ಟೆಸ್ಟ್ ಇರುತ್ತೆ. ಹಾಗೆ ನೋಡಿ, ಸೈನ್ಸ್ ಸಬ್ಜೆಕ್ಟ್ ಮಾಡಿರೋರು, ಏನು ಸೈನ್ಸ್ ಸಬ್ಜೆಕ್ಟ್ ಎಕ್ಸ್ ಗ್ರೂಪಿಗೆ ಆಗ್ತಿರೋ ನಿಮಗೆ 60 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನಿಮಗೆ ಸಬ್ಜೆಕ್ಟ್ ಬಂದ್ಬಿಟ್ಟು ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಇರುತ್ತೆ. ಏನು 12th ಏನು ಇರುತ್ತೋ 12th ಬೇಸಲ್ಲೇ ನೀವು ಆ ಲೆವೆಲಿನ ಒಂದು ಎಕ್ಸಾಮ್ ಕ್ವಶನ್ಗಳನ್ನ ಇದರಲ್ಲಿ ಕೇಳಿರ್ತಾರೆ. ಹಾಗೆ ಅದರ ಸೈನ್ಸ್ ಸಬ್ಜೆಕ್ಟ್ ಏನು ಮಾಡಿದ್ರು ಅವರಿಗೆ 45 ನಿಮಿಷಗಳ ಕಾಲ ಟೈಮ್ ಇರುತ್ತೆ. ಅದರಲ್ಲಿ ನಿಮಗೆ 10+2 ಅಂದರೆ PUC ತನಕ ಇರುವಂಥ ಒಂದು ರೀಸನಿಂಗ್ ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಅಂದರೆ ರಾಗ ಅಂತ ಹೇಳ್ತಾರಲ್ವ, ಆ ಕ್ವಶನ್ಗಳು ಇರುತ್ತೆ ಆ ಲೆವೆಲ್ ತನಕ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು ಇದರಲ್ಲಿ ಮೆರಿಟಲ್ಲಿ ಬರಬೇಕಂತಂದರೆ. ಹಾಗೆ ಸೈನ್ಸ್ ಸಬ್ಜೆಕ್ಟ್ ಅಂಡ್ ಅದರ್ ಸಬ್ಜೆಕ್ಟ್ ಅಂದರೆ ಎರಡನ್ನೂ ಬರಿಬೋದು. ಈಗ ಏನು ಸೈನ್ಸ್ ಸಬ್ಜೆಕ್ಟ್ PUC ಮಾಡಿರೋ ಡಿಪ್ಲೊಮಾ ಮಾಡಿರ್ತಾರೋ ನೀವು ಎಕ್ಸ್ ಆ್ಯಂಡ್ ವೈ ಗ್ರೂಪಿಗೆ ಕೂಡ ಎರಡಕ್ಕೂ ಅಪ್ಲೈ ಮಾಡ್ಬೋದು. ಸೊ ನೀವು ಆ ರೀತಿ ಅಪ್ಲೈ ಮಾಡಿದರೆ ನಿಮಗೆ 85 ನಿಮಿಷ ಕಾಲ ಟೈಮ್ ಇರುತ್ತೆ. ನಿಮಗೆ ಸಬ್ಜೆಕ್ಟ್ ಬಂದುಬಿಟ್ಟು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಇರುತ್ತೆ. ಹಾಗೆ ರೀಸನಿಂಗ್ ಜನರಲ್ ಅವೇರ್ನೆಸ್ ಕೂಡ ನಿಮಗೆ ಇರುತ್ತೆ. ನೋಡಿ, ಕ್ಲಿಯರಾಗಿ ತಿಳ್ಕೊಳ್ಳಿ. ಸೈನ್ಸ್ ಮಾಡಿದವ್ರಿಗೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಇರುತ್ತೆ. ಹಾಗೆ ಅದರ್ ದೆನ್ ಸಬ್ಜೆಕ್ಟ್ ಆರ್ಟ್ಸ್, ಕಾಮರ್ಸ್ ಮಾಡಿದವ್ರಿಗೆ 45 ನಿಮಿಷಗಳ ಕಾಲ ಸಮಯಾವಕಾಶ ಇರುತ್ತೆ. ನಿಮಗೆ ಇಂಗ್ಲೀಷ್ ಮತ್ತು ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ರಾಗ ಈ ಒಂದು ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಗಳು ಬರುತ್ತೆ. ಈ ಬೇಸ್ ಮೇಲೆ ಎಲ್ಲ ನಿಮ್ಮ ಒಂದು 10+2 ಅಂತಂದರೆ SSLC ಮತ್ತು PUC ಒಳಗಡೆನ ಒಂದು ಕ್ವಶನ್ಗಳೇ ಬರುತ್ತೆ. ಆ ಲೆವೆಲಿನ ಆ ರೇಂಜಿಗೆ ಕ್ವಶನ್ ಬರುತ್ತೆ. ಮತ್ತು ನಿಮ್ಮ 10 ಸಬ್ಜೆಕ್ಟಲ್ಲಿ ಮತ್ತು ಸೆಂಟ್ರಲ್ಲಿ ಚೇಂಜ್ ಇರುತ್ತೆ. ಸೊ ಆ ಲೆವೆಲಿನ ಒಂದು ಕ್ವಶನ್ಗಳು ಇದರಲ್ಲಿ ಕೇಳ್ತಾರೆ. ಹಾಗೆ ಯಾವ ರೀತಿ ಒಂದು ಪ್ಯಾಟರ್ನ್ ಇದಿರುತ್ತೆ ಅಂದರೆ ನಿಮಗೆ ಒಂದು ಎಕ್ಸಾಮ್ ಮೈನಸ್ ನೆಗೆಟಿವ್ ಮಾರ್ಕ್ಸ್ ಯಾವ ಥರ ಅಂತಂದರೆ, ಒಂದು ತಪ್ಪು ಹಾಕಿದರೆ ನಿಮಗೆ 1/4 ಮಾರ್ಕ್ಸ್ ಕಟ್ಟಾಗುತ್ತೆ. ಅಂತಂದರೆ 4 ಕ್ವಶನಿಗೆ ತಪ್ಪು ಹಾಕಿದರೆ ನಿಮಗೆ ಒಂದು ಮಾರ್ಕ್ಸ್ ಕಟ್ಟಾಗುತ್ತೆ. ಸೊ ಹಾಕಬೇಕಾದ್ರೆ ಗೊತ್ತಿಲ್ಲ ಅಂತಂದರೆ ಖಾಲಿ ಬಿಡಿ. ಓಕೆ, ನೀವೊಂದು ಫೇಸ್ 1 ಎಕ್ಸಾಮ್ ಆದ ಕೂಡ ನಿಮಗೆ ಫೇಸ್ 2ಗೆ ಆಲ್ ಟಿಕೆಟ್ ನಿಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಬರುತ್ತೆ. ಹಾಗೆ ಇಮೇಲ್ ಐಡಿ ಬಂದಮೇಲೆ ಡೌನ್ಲೋಡ್ ಮಾಡ್ಕೊಂಡ್ರೆ ಕೊಟ್ಟಿರ್ತಾರೆ ಯಾವ ಡೇಟಿಗೆ ಏನು ನಡೀತೆ ಅಂತೇಳಿ. ಸೊ ಫೇಸ್ 2 ಅಲ್ಲಿ ನಿಮಗೆ ಅದನ್ನ ಒಂದು ಕಲರ್ ಪ್ರಿಂಟ್ಔಟ್ ಅಡ್ಮಿಟ್ ಕಾರ್ಡ್ನ ತಗೊಂಡು ಹೋಗ್ಬೇಕು ಫೇಸ್ 2 ಇದ್ದಾಗ. ಹಾಗೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದಾವೆ ಎಲ್ಲ ತೊಗೊಂಡೋಗಿರಿ. ಆ ಟೈಮಲ್ಲಿ ಒರಿಜಿನಲ್ಲೇ ತೊಗೊಂಡೋಗಿ. ಒರಿಜಿನಲ್ ಅಂತಂದರೆ ನೀವು ಡೂಪ್ಲಿಕೇಟ್ ಇದ್ದರೆ ಅದಕ್ಕೆ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ ನಿಮ್ಮ ಕಾಲೇಜು. ನನ್ನ ಪ್ರಕಾರ ಒರಿಜಿನಲ್ ತೊಗೊಂಡೋಗೋದು ಉತ್ತಮವಾಗಿರುತ್ತೆ. ಹಾಗೆ ನೀವು ಒಂದು NC ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಅಡಿಷ್ನಲ್ ಸರ್ಟಿಫಿಕೇಟ್ಗಳಿದ್ದರೆ ಅವನು ಸಹ ತೊಗೊಂಡೋಗಿ. ಹಂಗೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಸ್ಕಿಲ್ ಇರುತ್ತೆ, ಏನಾದರೂ ನೀವು ಒಂದು ವೆಲ್ಡಿಂಗ್ ಮಾಡೋದಾಗಲಿ, ಪೇಂಟಿಂಗ್, ಏನಾದರೂ ಒಂದು ಸ್ಕೂಲ್ ಡ್ರೈವಿಂಗ್ ಏನಾದರೂ ಸರ್ಟಿಫಿಕೇಟ್ಗಳಿದ್ದರೆ ಅವನ್ನ ಸಹ ತೊಗೊಂಡೋಗಿ ಯೂಸ್ ಆಗುತ್ತೆ. ಇದಾದ ನಂತರ ನಿಮಗೆ ಒಂದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಸೊ ಇದರ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಬಂದುಬಿಟ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. ಹುಡುಗರಿಗೆ 7 ನಿಮಿಷ ಇರುತ್ತೆ. ಓಡ್ಬೋದು ಅಥವಾ ರನ್ನಿಂಗ್ ಮಾಡ್ಬೋದು, ಪಾಸ್ ಆಗ್ತಾರೆ. ಹಾಗೆ ಹುಡುಗಿಯರಿಗೆ 8 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಆರಾಮಾಗಿ ಓಡ್ಬೋದು. ಸೊ ಫಿಸಿಕಲ್ ಕಡೆ ಗಮನ ಕೊಡುವಂಥ ಅವಶ್ಯಕತೆ ಇಲ್ಲ, ಈಸಿಯಾಗಿರುತ್ತೆ. ಹಾಗೆ ನೆಕ್ಸ್ಟ್ ಬಾಯ್ಸಿಗೆ ಬಂದುಬಿಟ್ಟು 10 ಪುಷಪ್ಗಳನ್ನ ಹೊಡಿಬೇಕು. ಏನು ನಾವು ಡಿಪ್ಸ್ ಅಂತೀವಲ್ಲ ಅದು. ಹಾಗೆ ಸಿಟ್ಅಪ್ಸ್ ಅಂತ ನಾವೇನು 6 ಪ್ಯಾಕಿಗೆ ವರ್ಕ್ ಮಾಡ್ತೀವೋ, ಕೈಗಳನ್ನ ಹಿಂದೆ ಲಾಕ್ ಮಾಡಿಬಿಟ್ಟು ಮಲ್ಕೊಂಡು ಎದ್ದೇಳ್ತೀವಲ್ಲ ಅದು. ಹಾಗೆ ಸ್ಕ್ವಾಡ್ಸ್ ಅಂತ 20 ಸ್ಕ್ವಾಡ್ಸ್ಗಳು ಅಂತಂದರೆ ಕೂತು ಎದ್ದೇಳೋದು, ನಾವು ಬಸ್ಕಿ ಹೊಡಿತೀವಲ್ಲ ಅದಾಗಿರುತ್ತೆ. ಸೊ ಹುಡುಗಿಯರಿಗೆ ಬಂದುಬಿಟ್ಟು ಕೇವಲ 10 ಸಿಟ್ಅಪ್ಗಳನ್ನ ಕೇಳಿರ್ತಾರೆ.
ಹಾಗೆ 15 ಸ್ಕ್ವಾಡ್ರನ್, 15 ಸಲ ಕುಂತೆದ್ದಾಡೋದು ಅಷ್ಟೇ. ನೀವು ಎಕ್ಸಾಮ್ ಪಾಸ್ ಆಗ್ತಾರೆ. ಎಲ್ಲ ಟೆಸ್ಟಿಗೂ ನಿಮಗೆ ಒಂದೊಂದು ನಿಮಿಷ ಕಾಲಾವಕಾಶ ಇರುತ್ತೆ. ಹಾಗೆ ಒಂದು ಟೆಸ್ಟ್ ಆದಮೇಲೆ ನಿಮಗೆ 2 ನಿಮಿಷ ಗ್ಯಾಪ್ ಇರುತ್ತೆ, ರೆಸ್ಟ್ ತಗೊಂಡು ಮತ್ತೆ ಇನ್ನೊಂದು ಟೆಸ್ಟ್ ಶುರು ಆಗುತ್ತೆ. ಸೊ ಇನ್ನೊಂದು ಅಷ್ಟೊಂದು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ ಪಾಸ್ ಆದಮೇಲೆ ಒಂದು 15 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಇವೆಲ್ಲ ಪಾಸ್ ಆಗ್ತೀರಾ. ಇದಾದ ನಂತರ ನಿಮಗೆ ಅಡಾಪ್ಟಬಿಲಿಟಿ ಟೆಸ್ಟ್ ಇರುತ್ತೆ. ಹಾಗೆ ಇದಾದಮೇಲೆ ನಿಮಗೆ ಲಿಸ್ಟ್ ಬರುತ್ತೆ, ಮೆಡಿಕಲ್ ಇರುತ್ತೆ. 3rd ಫೇಸಲ್ಲಿ ಮೆಡಿಕಲ್ ಇರುತ್ತೆ. ಮೆಡಿಕಲಲ್ಲಿ ಕೊಟ್ಟಿದ್ದಾರೆ ಏನೇನು ಪಾಯಿಂಟ್ ಅಂತ, ಏನೇನು ಚೆಕ್ ಮಾಡ್ತಾರೆ ಅಂತೇಳಿ. ಸೊ ಸ್ವಲ್ಪ ಹಾರ್ಡ್ ಇರುತ್ತೆ ಅಂತ ಹೇಳಿದೆ. ಇದಾದಮೇಲೆ ನಿಮಗೆ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ, PSL ಅಂತಂದ್ರೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತೇಳಿ. ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಇದಾದ ನಂತರ ನೀವು ಟ್ರೈನಿಂಗ್ ಸೆಂಟ್ರಿಗೆ ಕರೀತಾರೆ. ಸೊ ಇಷ್ಟು ಇದರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಆಗುತ್ತೆ. ಸೊ ಈ ಒಂದು ಜಾಬಿಗೆ ನೀವು ಪಡ್ಕೋಬೇಕಂತಂದರೆ ಮೊದಲೇ ಗುರಿ ನಿಮ್ಮದು ಓದೋದ ಕಡೆ ಕೊಡಬೇಕಾಗುತ್ತೆ. ತುಂಬ ಹಾರ್ಡ್ ಇರುತ್ತೆ ಎಕ್ಸಾಮ್ ಕ್ಲಿಯರ್ ಮಾಡಿದ ಮೇನ್ ಏನು ಉಳುಕಿದ್ದೆಲ್ಲ ಈಸಿ ಇರುತ್ತೆ. ಹಾಗೆ ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು 550 ರೂಪಾಯಿ ಇದೆ. ಯಾವುದೇ ಕ್ಯಾಟಗರಿ ST SC ಫಿಮೇಲ್ ಏನು ಫ್ರೀ ಇಲ್ಲ. ಯಾವುದೇ ಕ್ಯಾಸ್ಟ್ ಆಗಲಿ ಯಾವುದೇ ಜೆಂಡರ್ ಆಗಲಿ 550 ರೂಪಾಯಿ ಇದೊಂದು ಆನ್ಲೈನ್ ಚಲನ್ ಫೀಸ್ ಇರುತ್ತೆ. ಯಾವುದೇ ಒಂದು ರೀಫಂಡ್ ಆಗುವಂಥ ಇದಿರಲ್ಲ. ಸೊ ಹಾಕುವಾಗ ಚೆನ್ನಾಗಿ ಗಮನ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಒಂದು ಸೈನ್ ಆಗಲಿ ಸಿಗ್ನೇಚರ್ ಆಗಲಿ ನಿಮ್ಮ ತಮ್ಮ ಇಂಪ್ರೆಷನ್ ಕರೆಕ್ಟಾಗಿ ಹಾಕಿ. ತಪ್ಪು ಮಾಡ್ಕೊಂಡು ಹೋಗ್ಬೇಡಿ. ಎಡಿಟಿಂಗ್ ಆಪ್ಷನ್ಗಳು ಇರಲ್ಲ. ಸುಮ್ಮನೆ 550 ರೂಪಾಯಿ ವೇಸ್ಟ್ ಆಗುತ್ತೆ. ಸೊ 550 ರೂಪಾಯಿ ಸುಮ್ಮನೆ ಬರಲ್ಲ. ಹಾಕಬೇಕಾದ್ರೆ ತುಂಬ ಗಮನ ಕೊಟ್ಟು ಅಪ್ಲಿಕೇಶನ್ನ ಹಾಕಿ. ಜೈ ಹಿಂದ್.